ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 4/2/2026 ಬುಧವಾರದ ದಿನ. ಇವತ್ತಿನ ದಿನ ಮೂಲ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಚಂದ್ರ ಇವತ್ತಿನ ದಿವಸ 9ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಉತ್ತಮವಾದ ದಿನ ಆಗಿರುತ್ತೆ. ಇವತ್ತಿನ ದಿವಸ ಅದೃಷ್ಟಕರವಾದ ದಿನ ಆಗಿರುತ್ತೆ. ಯಾಕಂದರೆ ಅಷ್ಟಮ ಚಂದ್ರ ಇದ್ದಿದ್ದ ದಿವಸ ಕಷ್ಟಗಳನ್ನ ನೋಡಿರ್ತೀರಾ, ಅಥವಾ ಏನು ಕೆಲಸಗಳು ಮಾಡೋದಕ್ಕೆ ಮೂಡಿರಲ್ಲ. ಆದರೆ ಆ ಕೆಲಸ ಏನು ಪೆಂಡಿಂಗ್ ಇಟ್ಟಿದ್ರೆ ಆ ಕೆಲಸಗಳೆಲ್ಲ ಇವತ್ತು ನೀವು ಮಾಡಿಕೊಂಡ್ರೆ ತುಂಬ ಉತ್ತಮವಾದ ಫಲಗಳನ್ನ ನೋಡ್ಬೋದು. ನಿಮ್ಮ ತಂದೆಯಿಂದ ಏನಾದರೂ ಬೆನಿಫಿಟ್ಸ್ ಆಗೋದು, ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಮಾತುಕತೆಗಳಾಡೋದು, ಈ ರೀತಿ ಕೆಲವೊಂದು ಒಳ್ಳೆ ಒಳಿತು ಆಗುವಂಥ ದಿನ ಇವತ್ತಾಗಿರುತ್ತೆ. ಸೊ ಇನ್ನಷ್ಟು ಒಳಿತು ನೋಡಬೇಕು, ಏನು ಮಾಡಬೇಕು ಅಂತಂದರೆ ನೋಡಿ, ಇವತ್ತಿನ ದಿವಸ ನೀವು ಮಹಾಮೃತ್ಯುಂಜಯ ಮಂತ್ರನ ಪಠನೆ ಮಾಡಿಕೊಂಡು ಏನೇ ಕೆಲಸಕ್ಕೆ ಹೋದರೂ ಕೂಡ ಅದರಲ್ಲಿ ನೀವು ಸಕ್ಸಸ್ನ ನೋಡಬಹುದು. ಇನ್ನು ವೃಷಭ ರಾಶಿನಲ್ಲಿ ಹುಟ್ಟಿರೋರಿಗೆ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ಮೂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಯಾವ ಕೆಲಸ ಮಾಡೋಕ್ಕೂ ಮೂಡಿರಲ್ಲ, ಅಥವಾ ಏನಾದರೂ ಕೆಲಸಕ್ಕೆ ಬಲವಂತವಾಗಿ ಹೋದರೂ ಕೂಡ ಕೆಲಸಗಳಾಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ದಿವಸ ಯಾವುದೇ ಏನು ಪ್ರಮುಖವಾದ ಕೆಲಸಗಳು, ಇಂಪಾರ್ಟೆಂಟ್ ಅನ್ನೋ ಕೆಲಸಗಳನ್ನ ಮಾಡ್ದಿರಾ ಅದನ್ನು ಮುಂದಕ್ಕೆ ಹಾಕೋದೇ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಪರಿಹಾರ ಏನು ಮಾಡ್ಕೋಬೇಕು ನೀವು ಅಂತಂದರೆ, 1 ಚಮಚದಷ್ಟು ಎಳ್ಳನ್ನ ನಿಮ್ಮ ತಲೆ ಸುತ್ತ ನಿವಳಿಸ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಯಾವುದಾದ್ರೂ ಕೆಲಸಗಳಿಗೆ ಹೋಗೋದ್ರಿಂದ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದರಲ್ಲಿ ಪರಿಹಾರಗಳನ್ನ ನೀವು ನೋಡ್ಕೋಬಹುದು. ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ 7ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ, ಒಳ್ಳೆ ಬಾಂಡೇಜ್ ಇರುತ್ತೆ. ಏನಾದರೂ ಹೊರಗಡೆ ವ್ಯವಹಾರ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆ ಯಾರೋ ಪಾರ್ಟ್ನರ್ ಇದ್ದಾರೆ ಅಂತಂದರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡುವಂಥದ್ದು, ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ, ಅಥವಾ ಏನಾದರೂ ಹೊಸ ವಸ್ತುಗಳನ್ನ ತರಬೇಕಾ, ಅಥವಾ ಕೆಲಸಕ್ಕೆ ಯಾರನ್ನಾದರೂ ಅಪಾಯಿಂಟ್ ಮಾಡ್ಕೋಬೇಕಾ, ಇದೆಲ್ಲ ಮಾತುಕತೆಗಳಾಡೋ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ, ಇವತ್ತಿನ ದಿವಸ ನೀವು ವಿಷ್ಣುವಿನ ದೇವಸ್ಥಾನಕ್ಕೆ, ಯಾವುದಾದ್ರೂ ರಾಮ ಕೃಷ್ಣ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರೊಂದು ಅರ್ಚನೆ ಮಾಡಿಸ್ಕೊಂಡು ಏನೇ ಕೆಲಸ ಮಾಡಿದ್ರೂ ಕೂಡ ಇವತ್ತು ಸಕ್ಸಸ್ನ ನೀವು ನೋಡಬಹುದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 6ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಉದ್ಯೋಗಸ್ಥರಿಗೆ, ಎಸ್ಪೆಷಲಿ ಕೆಲಸದಲ್ಲಿ ಏನೇ ಪ್ರೆಷರ್ ಬಂದರೂ ಕೂಡ ಕೆಲಸಗಳನ್ನ ಬೇಗ ಫಿನಿಷ್ ಮಾಡ್ಕೊಂಡ್ಬಿಡ್ತೀರಾ. ಏನೇ ಚಾಲೆಂಜಸ್ ಬಂದರೂ ಕೂಡ ಅದನ್ನೆಲ್ಲ ಎದುರಿಸುವಂಥ ಧೈರ್ಯ ಬಂದುಬಿಡುತ್ತೆ ನಿಮ್ಗೆ ಇವತ್ತಿನ ದಿವಸ. ಜೊತೆಗೆ ಏನಾದರೂ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದರೆ ಲೋನ್ ಆಗೋದು, ಅಥವಾ ಯಾರಿಗಾನ ಸಾಲ ತೀರಿಸೋದು, ತೊಗೊಳ್ಳೋದು, ಎಲ್ಲದಕ್ಕೂ ಕೂಡ ಒಳ್ಳೆ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಯಾವುದಾದ್ರೂ ಮಂತ್ರಗಳನ್ನ ಕೇಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಅದ್ಭುತವಾದ ದಿನ ಆಗಿರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಬಾಂಡೇಜ್ ಜಾಸ್ತಿ ಆಗೋದು, ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಜಾಸ್ತಿ ಆಗೋದು, ಮಕ್ಕಳಿಂದ ಏನಾದರೂ ಒಳಿತನ್ನ ನೋಡುವಂಥ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ಏನು ಪರಿಹಾರ ಮಾಡ್ಕೊಬೇಕು ಅಂದರೆ, ಗಣಪತಿಯ ಧ್ಯಾನ ಮಾಡುವಂಥದ್ದು, ಅಥವಾ ಗಣಪತಿಯ ಒಂದು ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರನ ಒಂದು 11 ಸತಿನೋ 21 ಸರಿನೋ ಹೇಳ್ಕೊಂಡು ಏನೇ ಕೆಲಸಕ್ಕೆ ಮುಂದಕ್ಕೆ ಹೋದರೂ ಕೂಡ ಸಕ್ಸಸ್ನ ನೋಡುವಂಥ ದಿನ ಆಗಿರುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 4ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರ ಮಾತಾಡೋದು, ಏನಾದರೂ ವಾಹನಗಳನ್ನ ಖರೀದಿ ಮಾಡಬೇಕು ಅಂದ್ಕೊಳ್ಳೋದು, ಅಥವಾ ವಾಹನಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ DL ರಿನ್ಯೂವಲ್ ಮಾಡಿಸ್ಕೊಳ್ಳೋವಂಥದ್ದು, ಈ ರೀತಿ ಯಾವುದಾದ್ರೂ ಒಂದು ಇವತ್ತಿನ ದಿವಸ ನಿಮಗೆ ವಾಹನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದು ನಡೆಯುವಂಥ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ, ಭೂವರಾಹ ಸ್ವಾಮಿ ಅನ್ನೋ ದೇವ್ರನ್ನ ನೀವು ಪೂಜೆ ಮಾಡೋದು. ನಿಮ್ಗೆ ಹತ್ರದಲ್ಲಿ ದೇವಸ್ಥಾನ ಸಿಕ್ಕಿದ್ರೆ ಹೋಗಿ ಬನ್ನಿ, ಇಲ್ಲ ಮಂತ್ರಗಳನ್ನ ಮನೆಯಲ್ಲ ಜಪ ಮಾಡಿದ್ರೆ ಸಾಕು, ನಿಮಗೆ ಉತ್ತಮ ಫಲಗಳನ್ನ ನೀವು ನೋಡಬಹುದು. ಇನ್ನು ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 3ನೇ ಮನೇಲಿ ಸಂಚಾರ ಮಾಡ್ತಿರ್ತಾನೆ. ತುಂಬ ಧೈರ್ಯ ಜಾಸ್ತಿ ಇರುತ್ತೆ, ಧೈರ್ಯವಾಗಿ ಕೆಲವು ಡಿಸಿಷನ್ನ ತೊಗೊಳ್ಳೋವಂಥ ದಿನ ಇವತ್ತಾಗಿರುತ್ತೆ. ಯಾವುದೋ ವ್ಯಕ್ತಿನ ಮೀಟ್ ಮಾಡಬೇಕು, ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ, ನಾನು ಅವ್ರ ಹತ್ರ ಕರೆಕ್ಟಾಗಿ ಮಾತಾಡೋಕ್ಕಾಗ್ತಿಲ್ಲ, ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಭಯ ಆಗ್ತಿದೆ, ಅದೆಲ್ಲದಕ್ಕೂ ಕೂಡ ನೀವೊಂದು ತೆರೆ ಎಳಿಬೋದು. ಅಂದರೆ ಇವತ್ತು ನಿಮಗೆ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ತುಂಬ ಉತ್ತಮವಾದ ದಿನ ಆಗಿರುತ್ತೆ. ಇವತ್ತಿನ ದಿವಸ ಮಾಡ್ಕೊಳ್ಳಿ ಕೆಲಸಗಳನ್ನ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಇವತ್ತಿನ ದಿವಸ ಅಂತ ನೋಡಿದ್ರೆ, ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋಂಥದ್ದು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಹನುಮಾನ್ ಚಾಲೀಸನ ಕೇಳ್ಬಿಟ್ಟು ಏನೇ ಕೆಲಸಕ್ಕೆ ಹೋದ್ರೂ ಕೂಡ ಇವತ್ತು ಸಕ್ಸಸ್ನ ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಇಟ್ಟಿರೋರಿಗೆ ಚಂದ್ರ 2ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ, ಮಾತಿನಲ್ಲಿ ಬೆಲೆ ಇರುತ್ತೆ, ತುಂಬ ಸಾಫ್ಟಾಗಿ ಮಾತಾಡ್ತೀರಾ. ಎಂಥ ಕಠಿಣವಾದ ವ್ಯಕ್ತಿಗಳು ಬಂದರೂ ಕೂಡ ನಿಮ್ಮ ಹತ್ರ ಏನೋ ಸಾಫ್ಟಾಗಿ ನೀವು ಮಾತಾಡಿ ಅವ್ರೇನೋ ನಿಮ್ಮನ್ನು ಬೈಬೇಕು ಅಂತ ಬಂದರೂ ಕೂಡ ಅವ್ರನ್ನ ನಗಿಸಿ ಮಾತಾಡಿಸಿ ಕಳಿಸೋವಂಥ ದಿನ ಇವತ್ತು ಆಗಿಬಿಟ್ಟಿರುತ್ತೆ. ಯಾಕಂದರೆ ನಿಮ್ಮ ಮಾತು ಅಷ್ಟು ಸಾಫ್ಟಾಗಿರುತ್ತೆ, ಇವತ್ತು ಅಷ್ಟು ಖುಷಿಯಾಗಿರುವಂಥ ದಿನ ಆಗಿರುತ್ತೆ ನಿಮಗೆ. ಸೊ ಇವತ್ತು ನೀವೇನು ಮಾಡಬೇಕು ಅಂತಂದರೆ,
ಅಕ್ಕಿಯಿಂದ ಮಾಡಿರೋ ಯಾವುದಾದ್ರೂ ಖಾದ್ಯಗಳು ಅಂದರೆ ಇಡ್ಲಿ ದೋಸೆ ಇದೆಲ್ಲನೂ ಕೂಡ ಅಕ್ಕಿಗೆ ಸಂಬಂಧಪಟ್ಟಿರೋದೇ ಆಗಿರುತ್ತೆ. ಅಥವಾ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ನೋದು, ಮನೇನ ಅನ್ನ ಆದರೂ ಸರಿ ಮಾಡ್ಕೊಂಡು ತಿನ್ನೋದ್ರಿಂದ, ಅಂದರೆ ಸೇವನೆ ಮಾಡೋದು, ನೀವು ಇಂಟೇಕ್ ಮಾಡೋದ್ರಿಂದ ಏನಾಗುತ್ತೆ, ಇವತ್ತು ನಿಮಗೆ ಬರೋ ನೆಗೆಟಿವಿಟಿನ ತಪ್ಪಿಸ್ಕೋಬೋದು ಅಥವಾ ಬರೋ ಅಂಥ ಅದೃಷ್ಟನ ದುಪ್ಪಟ್ಟು ಮಾಡ್ಕೋಬಹುದು. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಮೈಂಡಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಖುಷಿಯಾಗಿರ್ತೀರ, ಅಂದರೆ ಹೋಲ್ಡೇ ಖುಷಿಯಾಗಿರ್ತೀರ, ನೆಗೆಟಿವಿಟಿ ಏನೂ ಇರೋದಿಲ್ಲ. ಆದರೆ ಏನೋ ಒಂಥರ ಕೆಲಸಗಳನ್ನ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು, ಒಂದು ಸತಿ ಮಾಡಲ್ಲ ಅಂತ ಅಂದ್ಕೊಳ್ಳೋದು, ಮನೇಲೇ ಇರೋಣ ಅನ್ನೋದು, ಇಲ್ಲ ಹೊರಗಡೆ ಹೋಗ್ಬೇಕು, ಈ ರೀತಿ ಕನ್ಫ್ಯೂಷನ್ ಇರುತ್ತೆ ಅಷ್ಟೇ. ಬಟ್ ಒಟ್ನಲ್ಲಿ ಹ್ಯಾಪಿಯಾಗಂತೂ ಇರ್ತೀರ. ಸೊ ಇವತ್ತು ಒಂದು ಸ್ಟೆಬಿಲಿಟಿ ಬರಬೇಕು. ಏನು ಮಾಡಬೇಕು ಅಂದರೆ ಮೆಡಿಟೇಷನ್ ಮಾಡಿ, ಏನು ಬೇಡ, 10 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಸಾಕು. ಖಂಡಿತವಾಗ್ಲೂ ನಿಮ್ಮ ಏನು ಮಾಡಬೇಕು ಅನ್ನೋ ದೃಢತೆ ನಿಮಗೆ ಬಂದುಬಿಡುತ್ತೆ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 12ರಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಏನಾಗುತ್ತೆ, ಇವತ್ತಿನ ದಿವಸ ಖರ್ಚು ಜಾಸ್ತಿ ಆಗುತ್ತೆ. ಒಂದಲ್ಲ ಒಂದು ರೀತಿಗೆ ಖರ್ಚು ಜಾಸ್ತಿ ಆಯಿತು ಅಂದ ತಕ್ಷಣ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ. ಯಾವುದಾದ್ರೂ ಒಂದು ರೀತಿಯಲ್ಲಿ ಖರ್ಚಾಗುತ್ತೆ. ಆರೋಗ್ಯದ ವಿಚಾರಕ್ಕೋ, ಅಥವಾ ಮನೆಗೆ ಯಾರು ಗೆಸ್ಟ್ ಬಂದರು ಅಂತನೋ, ಅಥವಾ ಹೊಸ ವಸ್ತುಗಳನ್ನ ಖರೀದಿ ಮಾಡಿದ್ರಿ ಅಂತನೋ, ಅಥವಾ ಚೆನ್ನಾಗಿದ್ದ ವಸ್ತು ಏನೋ ಒಂದು ವಾಚೋ ಏನೋ ಒಂದು ಕೆಟ್ಟೋಗ್ಬಿಡುತ್ತೆ, ಅದನ್ನು ರಿಪೇರಿ ಮಾಡ್ಸೋಕ್ಕಾದ್ರೂ ದುಡ್ಡು ಕೊಡಬೇಕಾಗಿ ಬರುತ್ತೆ. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚು ಬರುವಂಥ ದಿನ ಆಗಿರುತ್ತೆ ಇವತ್ತು. ಹಾಗಾಗಿ ಇವತ್ತಿನ ದಿವಸ ನೀವು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ನೋಡಿ, ಒಂದು ಇಡಿಯಷ್ಟು ಕಲ್ಲುಪ್ಪನ್ನ ನಿಮ್ಮ ಮೇಲೆ ನೀವಳಿಸ್ಕೊಂಡು, ಅಂದರೆ ನಿಮಗೆ ನೀವೇ ದೃಷ್ಟಿ ತೊಗೊಂಡು ಅದನ್ನು ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಅದ್ರಲ್ಲಿ ಹಾಕಿಬಿಟ್ಬಿಡಿ. ಅದು ಕರಗೋವರೆಗೂ ವೆಯ್ಟ್ ಮಾಡಿ ಸಾಯಂಕಾಲದ ನಂತರ ತೊಗೊಂಡೋಗಿ ಅದನ್ನು ಗಿಡದ ಬುಡಕ್ಕೆ ಅದನ್ನು ಹಾಕ್ಬಿಡಿ. ಸೊ ಅವಾಗ ಏನಾಗುತ್ತೆ, ಏನೋ ನೆಗೆಟಿವಿಟಿ ಇದ್ರೂ ಕೂಡ ಅದು ಆ ಮುಖಾಂತರವಾಗಿ ಹೊರಟೋಗ್ಬಿಡುತ್ತೆ. ಇನ್ನು ಕುಂಭರಾಶಿಯಲ್ಲಿ ಹುಟ್ಟಿರೋರಿಗೆ 11ರಲ್ಲಿ ಚಂದ್ರನ ಸಂಚಾರ ಇರುತ್ತೆ. ಸೊ ಅದೃಷ್ಟಕರವಾದ ದಿನ. ಇವತ್ತಿನ ದಿವಸ ಏನು ಕೆಲಸ ಮಾಡಿದ್ರೂ ಸಕ್ಸಸ್ ಆಗುತ್ತೆ. ಲಾಭನ ತೊಗೊಂಬಂದು ಕೊಡುವಂಥ ದಿನ ಆಗಿರುತ್ತೆ. ಏನೋ ಕೆಲಸಗಳನ್ನ ಕಷ್ಟಪಟ್ಟು ಮಾಡಿರ್ತೀರಿ, ಇವಾಗ ನೆನ್ನೆ ಏನೋ ಕೆಲಸ ಮಾಡಿರ್ತೀರಿ, ಅದ್ರ ಫಲನ ಇವತ್ತು ಅನುಭವಿಸೋವಂಥ ದಿನ ಆಗಿರುತ್ತೆ. ಸೊ ಇವತ್ತಿನೊಂದಷ್ಟು ಅದೃಷ್ಟ ಚೆನ್ನಾಗಾಗಬೇಕು. ಏನು ಮಾಡಬೇಕು ಅಂತಂದರೆ, ನೋಡಿ, ಒಂದು ಇಡಿಯಷ್ಟು ಅನ್ನನ ಕಾಗೆಗಳಿಗೆ ಹಾಕೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಸಕ್ಸಸ್ನ ನೀವು ನೋಡಬಹುದು. ಇನ್ನು ಮೀನ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 10ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗೋ ದಿನ ಆಗಿರುತ್ತೆ. ಅಂದರೆ ಕೆಲಸಕ್ಕೋಸ್ಕರ ಏನಾದರೂ ವಸ್ತುಗಳನ್ನ ತೊಗೊಂಡು ಬರುವಂಥದ್ದಾಗಿರ್ಬೋದು, ಅಥವಾ ಕೆಲಸ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಾಗಿರ್ಬೋದು. ಒಟ್ಟಿನಲ್ಲಿ ನಿಮ್ಮ ವ್ಯಾಪಾರಕ್ಕೋಸ್ಕರ ಏನಾದರೂ ಒಂದು ಕೆಲಸಗಳನ್ನ ಮಾಡುವಂಥ ದಿನ ಆಗಿರುತ್ತೆ. ಅದು ನಿಮಗೆ ಖುಷಿನೂ ತಂದುಕೊಡುವಂಥ ದಿನವೇ ಆಗಿರುತ್ತೆ. ಸೊ ಇವತ್ತೇನು ಮಾಡಬೇಕು ಅಂತಂದರೆ, ಇವತ್ತು 1 ಚಮಚದಷ್ಟು ಎಳ್ಳನ್ನು ನಿಮ್ಮ ತಲೆ ಸುತ್ತ ನಿಲ್ಲಿಸ್ಬಿಟ್ಟು ಯಾವುದಾದ್ರೂ ಗಿಡಕ್ಕೋ ಅಥವಾ ಪಕ್ಷಿಗಳಿಗೋ ಹಾಕ್ಬಿಟ್ಟು ಹೋಗೋದ್ರಿಂದ ಇವತ್ತು ಕೆಲಸದಲ್ಲಿ ನೀವು ಸಕ್ಸಸ್ನ ನೋಡಬಹುದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಇನ್ನು ನಾಳಿನ ಫಲಗಳನ್ನ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.